4 ಗೋಣಿನ ಚೀಲಗಳಲ್ಲಿ ಅವಳ ಬಟ್ಟೆ ಇರುತ್ತೆ, ಯಾರು ವಿಕ್ಟಿಮ್ ಲೇಡಿ. ಅದ್ರಲ್ಲಿ ಒಂದು ಮಾತ್ರ 4 ವರ್ಷಗಳ ಕಾಲ ಅಥವಾ 3 ವರ್ಷಗಳ ಕಾಲ ಆ ಸ್ಟೈನ್ಸ್ ಬಟ್ಟೆ ಮೇಲೆ ಇದ್ರೆ ಅದು ಹೆಂಗೆ ಅದನ್ನ ಕನ್ಸಿಡರ್ ಮಾಡ್ತಾರೆ? ಅದನ್ನ ಆ ಫೋನೇ ಸೀಸ್ ಮಾಡಿಲ್ಲ ಈ ಕೇಸಲ್ಲಿ. ಆ ಫೋನ್ ನ ಸೀಸ್ ಮಾಡಿದೆ, ಅದು ಎಲ್ಲಿ ಹೋಯ್ತು ಅಂತ ಹೇಳಿದ್ರೆ ಅದು ಕಳ್ದೋಗಿದೆ ಅಂತ ಹೇಳ್ತಾರೆ. ದೇರ್ ಇಸ್ ನೋ ಎಕ್ಸ್ಪ್ಲನೇಷನ್ ರಿಗಾರ್ಡಿಂಗ್ ಇಟ್. ಪೊಲೀಸ್ ಅವ್ರು ಸೀಸ್ ಮಾಡ್ಕೊಡ್ಬೇಕಾಗುತ್ತೆ. ಅವ್ರು 1 ಮಂತ್ ಅಲ್ಲೇ ಇಟ್ಕೊಂಡು ಅದಕ್ಕಿಂತ ಎಕ್ಸ್ಟ್ರಾ ವಿಡಿಯೋ ಸೇರ್ಸಕ್ಕೂ ಚಾನ್ಸಸ್ ಇರುತ್ತೆ. ಅವ್ರಿಗೆ ಯಾರು ರೈಟ್ ಕೊಟ್ಟಿದ್ದು ಪೊಲೀಸ್ ಅವ್ರಿಗೆ 1 ಮಂತ್ ಪೊಲೀಸ್ ಸ್ಟೇಷನ್ ನಲ್ಲಿ ಆ ಒಂದು ಇದು ಮೊಬೈಲ್ ಫೋನ್ ನ ಇಟ್ಕೊಳ್ಳೋಕೆ? ಸರ್, ಈಗ ನಿಮ್ಗೆ ಆಲ್ರೆಡಿ ಗೊತ್ತು ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಆಲ್ರೆಡಿ ಕನ್ವಿಕ್ಷನ್ ಆಗಿದೆ. ಸೊ ಇದಕ್ಕೆ ಅಪೀಲ್ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಹೈಕೋರ್ಟ್ಗೆ ಅಪೀಲ್ ಹೋಗಿದ್ದಾರೆ. ಇವಾಗ ಹೈಕೋರ್ಟ್ಗೆ ಅಪೀಲ್ ಹೋದ್ರು ಅಂತ ಅನ್ಕೊಳ್ಳೋಣ. ಹೋದ್ರೆ ಏನೆಲ್ಲ ಪಾಯಿಂಟ್ಸ್ ಇಟ್ಕೊಂಡು ಡಿಫೆನ್ಸ್ ಲಾಯರ್ ವಾದ ಮಾಡಿ ಅವ್ರಿಗೆ ಬೇಲ್ ಕೊಡಿಸ್ಬೋದು? ನೋಡಿ, ಇಲ್ಲಿ ಯಾವ್ಯಾವ ಪಾಯಿಂಟ್ಸ್ ಮಾನ್ಯ ಸತ್ರ ನ್ಯಾಯಾಲಯ ಏನಿದೆ ಕನ್ಸಿಡರ್ ಮಾಡಿಲ್ಲ, ಅದೇ ಪಾಯಿಂಟ್ಸ್ ನ ಹೈಕೋರ್ಟ್ ಅಲ್ಲಿ ಅವರು ಹೇಳ್ಬೇಕಾಗಿ ಬರುತ್ತೆ. ಈ ಇಂಥ ಪಾಯಿಂಟ್ಸ್ ನಾವು ಹೇಳಿದ್ವಿ ಸೆಷನ್ಸ್ ಕೋರ್ಟ್ ಅಲ್ಲಿ, ಸೆಷನ್ಸ್ ಕೋರ್ಟ್ ಅದನ್ನ ಪರಿಗಣನೆಗೆ ತಗೊಂಡಿಲ್ಲ. ಸೊ ಆದ್ರಿಂದ ನಾವು ಈ ಎಲ್ಲ ಪಾಯಿಂಟ್ಸ್ ಮೇಲೆ ಅವ್ರನ್ನ ಬಿಡುಗಡೆ ಮಾಡಿ ಅಂತ ಅಪೀಲ್ ಹೋಗುವಂತ ಸಾಧ್ಯತೆ ಇದೆ. ಈಗಾಗಲೇ ಅಪೀಲ್ ಹೋಗಿದ್ದಾರೆ. ಇದರಲ್ಲಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಈ 4 ಗೋಣಿ ಚೀಲಗಳು ಇರುತ್ತೆ ಇಲ್ಲಿ ಆ ಒಂದು ಇನ್ಸಿಡೆಂಟ್ ನಡೀತಲ್ಲ ಅಲ್ಲಿ. ಅದರಲ್ಲಿ 3 ಗೋಣಿ ಚೀಲಗಳಲ್ಲಿ 4 ಗೋಣಿ ಚೀಲಗಳಲ್ಲಿ ಅವಳ ಬಟ್ಟೆ ಇರುತ್ತೆ, ಯಾರು ವಿಕ್ಟಿಮ್ ಲೇಡಿದು. ಅದ್ರಲ್ಲಿ ಒಂದು ಮಾತ್ರ ಫ್ರೆಶ್ ಆಗಿರುತ್ತೆ, ಹೊಸ ಗೋಣಿ ಚೀಲ ಇರುತ್ತೆ. ಸೊ ಅದರಲ್ಲಿ ಬಂದು ಇವರು ಬಟ್ಟೆ ಇರುತ್ತೆ. ಈಗ 3 ರಿಂದ 4 ವರ್ಷಗಳ ಹಿಂದೆ ಈ ಒಂದು ಅಲೈಸ್ಡ್ ಇನ್ಸಿಡೆಂಟ್ ನಡೆದಿರೋದು ಆಯ್ತಾ. ಈ ಅಲೈಸ್ಡ್ ಇನ್ಸಿಡೆಂಟ್ ನಡೆದಾದ್ಮೇಲೆ ಇವಾಗ ಹೋಗಿ ಇವರು SIT ಅವರು ತನಿಖೆ ಮಾಡಿದ್ದಾರೆ ವಿತೌಟ್ ಎನಿ ಇಂಡಿಪೆಂಡೆಂಟ್ ವಿಟ್ನೆಸ್ ಆರ್ ಪಂಚ್ ವಿಟ್ನೆಸ್. ಆ ಒಂದು 4 ವರ್ಷ ಆದ್ಮೇಲೆ ಅದರಲ್ಲಿ ಮಲ್ಟಿಪಲ್ ಸ್ಟೈನ್ಸ್ ಇದೆ ಅಂತ ಹೇಳ್ತಾರೆ. ಯಾರ್ದು? ಒಂದು ಪ್ರಜ್ವಲ್ದು. 4 ವರ್ಷಗಳ ಕಾಲ ಅಥವಾ 3 ವರ್ಷಗಳ ಕಾಲ ಆ ಸ್ಟೈನ್ಸ್ ಬಟ್ಟೆ ಮೇಲೆ ಇದ್ರೆ ಅದು ಹೆಂಗೆ ಅದನ್ನ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ. ಅದು ಇರುತ್ತಾ ಫಸ್ಟ್ ಆಫ್ ಆಲ್ ಅನ್ನೋದು ಇನ್ನೊಂದು ಪ್ರಶ್ನೆ. ಈಗ ಇನ್ನೊಂದು ಏನಪ್ಪಾ ಅಂತಂದ್ರೆ, ಪೊಲೀಸರು ಅಕಾರ್ಡಿಂಗ್ ಟು ಸೆಕ್ಷನ್ 105 ಆಫ್ BNSS ಈಗ ಏನು 2023 ಅಲ್ಲಿ ಕಾನೂನು ಬಂದಿದೆ, ಈ ಒಂದು ಕಾನೂನಲ್ಲಿ ವಿಡಿಯೋಗ್ರಾಫ್ ಮಾಡಬೇಕು ಅಂತ ಇದೆ. ಏನೆಲ್ಲ ಸೀಸ್ ಮಾಡ್ತೀವಿ, ನಾಟ್ ಓನ್ಲಿ ಅದು 100(5) ಪ್ರಕಾರ ವಿಟ್ನೆಸ್ ನ ಕರ್ಕೊಂಡ್ಬಂದು ಸೈನ್ ಹಾಕ್ಸ್ಕೊಳ್ಳೋದು, ವಿಡಿಯೋಗ್ರಾಫ್ನು ಮಾಡಬೇಕು ಅಂತ ಇದೆ. ಇವರೇ ಒದಗಿಸಿರುವಂತಹ ಡಾಕ್ಯುಮೆಂಟ್ಸ್ ಪ್ರಕಾರ ಅಲ್ಲಿ ಕ್ಯಾಮ್ರಾ ಅಲ್ಲಿ ನಾವು ಸೆರೆ ಹಿಡ್ದಿದೀವಿ, ಏನೇನು ಸೀಸ್ ಮಾಡ್ತೀವಿ. ಗನ್ನಿ ಬ್ಯಾಗ್ಸ್ ಫಾರ್ ಎಕ್ಸಾಂಪಲ್, ಗೋಣಿ ಚೀಲಗಳು, ಆ ಗೋಣಿ ಚೀಲಗಳನ್ನ ವಿಡಿಯೋಗ್ರಾಫ್ ಫೋಟೋ ಮಾಡಿದ್ದಾರೆ. ಅದರಲ್ಲಿ ನಾವು ಕ್ಯಾಮ್ರಾ ಅಲ್ಲಿ ಮಾಡಿದೀವಿ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಮಿರರ್ ರಿಫ್ಲೆಕ್ಟ್ ಆಗ್ಬಿಟ್ಟಿದೆ. ಅವರೇ ಸಲ್ಲಿಸಿರ್ತಕ್ಕಂಥ ಚಾರ್ಜ್ ಶೀಟ್ ಅಲ್ಲಿ ಅವರು ಫೋನಲ್ಲಿ ಮಾಡಿದ್ದಾರೆ. ಇದು ಒಂದು ಸುಳ್ಳು ಹೇಳಿದ್ದಾರೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ಸೊ ಇವೆಲ್ಲ ಪ್ರಮುಖವಾದ ಒಂದು ಪಾಯಿಂಟ್ಸ್ ಡಿಫೆನ್ಸಿನ ಪರವಾಗಿ ಆಗುತ್ತೆ. ಆಮೇಲೆ ಮಲ್ಟಿಪಲ್ ಟೈಮ್ ರೇಪ್ ಆಗಿದೆ ಅಂತ ಇವರು ತಿಳಿಸ್ತಾರೆ. ಇವರು ತಿರ್ಗಾ ಅವ್ನು ಒಂದ್ಸತಿ ರೇಪ್ ಮಾಡಿದಾಗ ತಿರ್ಗಾ ಮನೆಗೆ ಕರೆದಾಗ ಅವ್ನು ಕರಿತಾನೆ ಅಂತಾನೆ ತಿಳ್ಕೊಳ್ಳಿ. ಇವ್ರು ಏನಕ್ಕೆ ಹೋದ್ರು ಅನ್ನೋದೊಂದು ಪ್ರಶ್ನೆ. ಇವ್ರು ಏನಕ್ಕೆ ಮತ್ತೆ ಏನಕ್ಕೆ ಹೋದ್ರು ಅನ್ನೋದೊಂದು ಪ್ರಮುಖವಾದ ಪ್ರಶ್ನೆ ಆಗುತ್ತೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಈ ಕೇಸಲ್ಲಿ ಹೈಕೋರ್ಟ್ ಅಲ್ಲಿ ಏನ್ ಹೇಳ್ಬೋದು ಅಂದ್ರೆ, 161 ಸ್ಟೇಟ್ಮೆಂಟ್ ವಿಚ್ ಇಸ್ ಇನ್ಅಡ್ಮಿಸಬಲ್ ಇನ್ ದಿ ಲಾ. ಸೆಕ್ಷನ್ 25, 26, 27 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಅದರಲ್ಲಿ 27 ಅಲ್ಲಿ ಏನಾದರೂ ರಿಕವರಿ ಆದರೆ ದಟ್ ಈಸ್ ಅಡ್ಮಿಸಬಲ್ ಇನ್ ದಿ ಎವಿಡೆನ್ಸ್. 161 ಸ್ಟೇಟ್ಮೆಂಟ್ ಮತ್ತೆ 164 ಸ್ಟೇಟ್ಮೆಂಟ್ ಅಂದ್ರೆ ವಿಡಿಯೋ ಸ್ಟೇಟ್ಮೆಂಟ್ ಇದು ಬೇರೆ. 161 ಸ್ಟೇಟ್ಮೆಂಟ್ ಪೊಲೀಸರು ಮುಂದೆ ಕೊಡ್ತಾರೆ, 164 ಸ್ಟೇಟ್ಮೆಂಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಡ್ತಾರೆ. ಈ ಎರಡೂ ಸ್ಟೇಟ್ಮೆಂಟ್ಗಳಲ್ಲಿ ಪೊಲೀಸ್ ಅವರು ಕೊಟ್ಟಿರೋರ ಮುಂದೆ ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿರೋದ್ರಲ್ಲಿ ಅವರು ಏನು ಎಲ್ಲಿ ರೇಪ್ ಆಯ್ತು ನನಗೆ ಫಾರ್ಮ್ ಹೌಸ್ ಅಲ್ಲಿ ಅಂತ ಹೇಳ್ತಾರೆ. ಫಾರ್ಮ್ ಹೌಸ್ ಅಲ್ಲಿ ಯಾವ ಜಾಗ, ಎಲ್ಲಾಯಿತು, ಬೆಡ್ರೂಮ್ ಅಲ್ಲಿ ಆಯ್ತಾ, ಯಾವ ಬೆಡ್ರೂಮ್ ಅಲ್ಲಿ ಆಯ್ತು, ಆ ಒಂದು ಇದರಲ್ಲಿ ಎಷ್ಟು ಬೆಡ್ರೂಮ್ ಇದೆ, ಫಾರ್ಮ್ ಹೌಸ್ ಅಲ್ಲಿ ಎಷ್ಟು ಬೆಡ್ರೂಮ್ ಇದೆ, ಅದನ್ನ ತಿಳಿಸ್ಬೇಕಾಗಿತ್ತು. ಅದನ್ನು ತಿಳಿಸಿಲ್ಲ. ಇದೊಂದು ಮೇನ್ ಇದಾಗುತ್ತೆ. ಸೊ ಇವೆಲ್ಲವನ್ನು ಇಟ್ಕೊಂಡು ಮತ್ತೆ ಇನ್ನೊಂದು ಡಿಜಿಟಲ್ ಎವಿಡೆನ್ಸ್ ನಲ್ಲಿ ಹ್ಯಾಶ್ ವ್ಯಾಲ್ಯೂ ಅಂತ ಕರೀತಾರೆ. ಸೊ ಅದನ್ನೆಲ್ಲ ಯಾವುದು ಕನ್ಸಿಡರೇ ಮಾಡಿಲ್ಲ. ಡಿಜಿಟಲ್ ಎವಿಡೆನ್ಸ್ ಅಲ್ಲಿ ಹ್ಯಾಶ್ ವ್ಯಾಲ್ಯೂ ವಿಚ್ ವಿಲ್ ಹ್ಯಾವ್ ಎ ಮೈನ್ ಪ್ರಾಮಿನೆನ್ಸ್. ಅದರಲ್ಲಿ ಡಿಜಿಟಲ್ ಎವಿಡೆನ್ಸ್ ಅಲ್ಲಿ ಸೈಲೆಂಟ್ ಥಿಯರಿ ಅಂತ ಮಾಡಿ ಈ ಜಡ್ಜ್ಮೆಂಟ್ ಅಲ್ಲಿ ಅದನ್ನ ಇದು ಮಾಡಿದೆ. ಏನಂದ್ರೆ ಡಿಜಿಟಲ್ ಎವಿಡೆನ್ಸ್ ಏನು ಈ ಒಂದು ಇದರಲ್ಲಿ ವಿಡಿಯೋ ಮಾಡ್ಕೊಂಡಿದ್ದಾನೆ ಅವನು, ಯಾರು ಪ್ರಜ್ವಲ್ ರೇವಣ್ಣ, ಅವನ ಅಕ್ಯೂಸ್ಡ್ ವಿಡಿಯೋ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ವಿಡಿಯೋ ಅಲ್ಲಿ ಒಂದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ವಿಡಿಯೋ ಅವ್ರ ಫೋನಲ್ಲಿ ಮಾಡ್ಕೊಂಡಿದ್ದಾರೆ, ಯಾರು ಸಂಸದರು. ಅದಾದ್ಮೇಲೆ ಅದೇ ಫೋನ್ ಸೀಸ್ ಮಾಡ್ಬೇಕಾ ಇಲ್ವಾ?
ಅದನ್ನ ಆ ಫೋನೇ ಸೀಸ್ ಮಾಡಿಲ್ಲ ಈ ಕೇಸಲ್ಲಿ. ಆ ಫೋನ್ನ ಸೀಸ್ ಮಾಡಿದೆ, ಅದು ಎಲ್ಲಿ ಹೋಯ್ತು ಅಂತ ಹೇಳಿದ್ರೆ ಅದು ಕಳೆದೋಗಿದೆ ಅಂತ ಹೇಳ್ತಾರೆ. ದೇರ್ ಇಸ್ ನೋ ಎಕ್ಸ್ಪ್ಲನೇಷನ್ ರಿಗಾರ್ಡಿಂಗ್ ಇಟ್. ಪೊಲೀಸ್ ಅವರು ಸೀಸ್ ಮಾಡ್ಕೋಬೇಕಾಗುತ್ತೆ. 102 CRPC ಅಡಿಯಲ್ಲಿ ಅವರಿಗೆಲ್ಲ ರೈಟ್ ಟು ಪವರು ಇರುತ್ತೆ. ಅದು ಎಲ್ಲೇ ಕಳೆದೋಗಿದ್ರೇನು, ಯಾರೇ ಕದ್ದಿದ್ರೇನು ಅವರು ಅಲ್ಲಿಗೆ ಹೋಗಿ ಅವರ ಒಂದು ಇದನ್ನ ಪೊಸಿಷನ್ ಅನ್ನು ತಗೊಂಡು ಅದನ್ನ ಸೀಸ್ ಮಾಡಿಕೊಳ್ಳುವಂತಹ ಎಲ್ಲ ರೈಟು ಸೆಕ್ಷನ್ 102 CRPC ಕ್ಲಿಯರ್ ಆಗಿ ಸ್ಟೇಟ್ ಮಾಡುತ್ತೆ. ಇವರು ಆ ಒಂದು ಫೋನ್ ಬಗ್ಗೆ ಯಾವುದೇ ರೀತಿ ಮಾಹಿತಿ ಚಾರ್ಜ್ ಶೀಟಲ್ಲಿ ಒದಗಿಸಿಲ್ಲ. ಆ ಒಂದು ಫೋನಿಂದ ಇನ್ನೊಂದು ಫೋನ್ಗೆ ಹೋಗಿದೆ, ಡ್ರೈವರ್ ಫೋನ್ಗೆ, ಆಮೇಲೆ ಯಾವುದೋ ಒಂದು ಸ್ಯಾಮ್ಸಂಗ್ ಫೋನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಸೊ ಈಗ ನಮ್ಮ ಎವಿಡೆನ್ಸ್ ಆಕ್ಟ್ ಪ್ರಕಾರ ಪ್ರೈಮರಿ ಎವಿಡೆನ್ಸ್ಗೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಾರೆ. ಫಸ್ಟ್ ಯಾವುದರಲ್ಲಿ ಅದನ್ನ ವಿಡಿಯೋ ಇಟ್ಕೊಂಡಿದ್ದಾರೆ ಆ ಒಂದು ಮೊಬೈಲೇ ಸೀಸ್ ಆಗಿಲ್ಲ. ಸೊ ಇದು ಟ್ರಾನ್ಸ್ಫರ್ ಮತ್ತೊಂದು ಮಗದೊಂದಕ್ಕೆ ಟ್ರಾನ್ಸ್ಫರ್ ಆಗಿದ್ದು, ಸೆಕೆಂಡ್ ಆರ್ ಥರ್ಡ್, ಇದಕ್ಕೆ ಎವಿಡೆನ್ಷಿಯರಿ ವ್ಯಾಲ್ಯೂ ಕಮ್ಮಿ ಇರುತ್ತೆ. ಇದನ್ನ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ನಮ್ಮ ಕಾನೂನಿನ ಭಾಷೆಯಲ್ಲಿ ಕರಿತೀವಿ. ಆನ್ ದ ಬೇಸಿಸ್ ಆಫ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇಷ್ಟು ದೊಡ್ಡ ಒಂದು ಕನ್ವಿಕ್ಷನ್ ಅನ್ನ ಕೊಡಕ್ಕೆ ಕಾರಣ ಏನು ಅನ್ನೋದು ನಾವು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡ್ಬೋದಾಗಿರುತ್ತೆ. ಇದೆಲ್ಲ ಆದಮೇಲೆ ಒಂದು ಮೊಬೈಲ್ ಫೋನ್ ಏನಿದೆ ಅದನ್ನು ಸೀಸ್ ಮಾಡಿದ್ದಾರೆ. ಥರ್ಡ್ ಪಾರ್ಟಿ ಮೊಬೈಲ್ ಫೋನ್, ಅದು ಸ್ಯಾಮ್ಸಂಗ್ ಮೊಬೈಲ್ ಫೋನು, ಅದು ಯಾರ್ದು ಮೊಬೈಲ್ ಫೋನ್ ಅಲ್ಲ. ಅದು ಐದರ್ ಇಟ್ ಈಸ್ ಅಕ್ಯೂಸ್ಡ್ ಮೊಬೈಲ್ ಫೋನ್ ನಾರ್ ಇಟ್ ಈಸ್ ರಿಲೇಟೆಡ್ ಟು ಅಕ್ಯೂಸ್ಡ್. ಥರ್ಡ್ ಪಾರ್ಟಿದು ಮೊಬೈಲ್ ಫೋನು ಒಂದು ಸ್ಯಾಮ್ಸಂಗ್ ಮೊಬೈಲ್ ಫೋನ್ ಸೀಸ್ ಮಾಡಿದ್ದಾರೆ. ಆ ಒಂದು ಮೊಬೈಲ್ ಫೋನಲ್ಲಿ ವಿತಿನ್ ದ ಸ್ಪ್ಯಾನ್ ಆಫ್ 24 hours ಅಲ್ಲಿ ಅವರು FSLಗೆ ಕಳಿಸ್ಬೇಕು ಅಂತ ಕಾನೂನು ಹೇಳುತ್ತೆ. ಬಟ್ ಈ ಒಂದು ಕೇಸಲ್ಲಿ ಅದನ್ನ 1 month ಅವರು ಇಟ್ಕೊಂಡಿದ್ದಾರೆ. ಎಲ್ಲಿ? ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಂಡಿದ್ದಾರೆ. ಚೈನ್ ಆಫ್ ಕಸ್ಟಡಿ ಕಾಂಪ್ರಮೈಸ್ ಆಗಿಲ್ವಾ ಇಲ್ಲಿ? ಅವ್ರು 1 month ಅಲ್ಲೇ ಇಟ್ಕೊಂಡು ಅದಕ್ಕಿಂತ ಎಕ್ಸ್ಟ್ರಾ ವಿಡಿಯೋ ಸೇರ್ಸೋಕ್ಕೂ ಚಾನ್ಸಸ್ ಇರುತ್ತೆ. ಅವ್ರಿಗೆ ಯಾರು ರೈಟ್ ಕೊಟ್ಟಿದ್ದು ಪೊಲೀಸ್ ಅವ್ರಿಗೆ 1 month ಪೊಲೀಸ್ ಸ್ಟೇಷನಲ್ಲಿ ಆ ಒಂದು ಇದು ಮೊಬೈಲ್ ಫೋನ್ನ ಇಟ್ಕೊಳ್ಳೋಕ್ಕೆ ಅನ್ನೋದೊಂದು ಪ್ರಶ್ನೆ. ಎಷ್ಟು ದಿನದಲ್ಲಿ ಕೊಡಬೇಕಾಗುತ್ತೆ? ವಿತಿನ್ ದ ಸ್ಪ್ಯಾನ್ ಆಫ್ 24 hours. ಇಲ್ಲ, ಅವ್ರಿಗೆ ಸಿಕ್ಕಿದ ತಕ್ಷಣ ಅವ್ರು ಕೊಡಬೇಕಾಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವ್ರು FSL ಕೊಡಬೇಕು. ಅವ್ರ ಹತ್ರ ಇಟ್ಕೊಳ್ಳುವಂಥ ರೈಟೇ ಬರಲ್ಲ ಅವ್ರಿಗೆ. ಅವರು ವೆರಿಫೈ ಮಾಡೋದು ಆ ಥರದ್ದು ವೆರಿಫೈ ಅವ್ರು ಮಾಡ್ಬೋದು. ಮಾಡಾದ್ಮೇಲೆ ಅವರು ಕೊಟ್ಬಿಡ್ಬೇಕಾಗುತ್ತೆ ಕೋರ್ಟ್ಗೆ, ಅಥವಾ ಅಲ್ಲಿ FSL ರಿಪೋರ್ಟ್ ಏನು ಬರುತ್ತೆ ಅದನ್ನು ಚಾರ್ಜ್ ಶೀಟ್ ಅಲ್ಲಿ ಹಾಕಿ ಕೊಡಬೇಕಾಗುತ್ತೆ. ಬಟ್ ಆ ಒಂದು ಮೊಬೈಲ್ ಫೋನ್ ಪ್ರಮುಖವಾದ ಸಾಕ್ಷಿ. ಈ ಒಂದು ಮೇನ್ ಕೇಸ್ ನಿಂತಿರೋದೇ ಆ ಒಂದು ವಿಡಿಯೋಸ್. ಆ ಒಂದು ಮೊಬೈಲ್ ಫೋನ್ನೇ 1 ತಿಂಗಳು ಇವರು ಕಸ್ಟಡಿಯಲ್ಲಿ, ಅವರ ಒಂದು ಪೊಲೀಸ್ ಕಸ್ಟಡಿಯಲ್ಲಿ, SIT ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನ ಏನು ರೀಸನ್ ಫಾರ್ ಡಿಲೇ ಕೇಳದಲ್ಲಿ ಆ ಒಂದು ರೀಸನ್ಸ್ ನ ಅವರು ಎಕ್ಸ್ಪ್ಲೈನ್ ಮಾಡಿಲ್ಲ. ಅಂದ್ರೆ ಇಷ್ಟೆಲ್ಲ ಪಾಯಿಂಟ್ಸ್ ನ ಇಟ್ಕೊಂಡು ಅವರು ಹೈಕೋರ್ಟ್ಗೆ ಇಷ್ಟೆಲ್ಲ ಪಾಯಿಂಟ್ಸ್ ಅವರು ಆಲ್ರೆಡಿ ಇಟ್ಕೊಂಡೇ ಇಲ್ಲಿ ಡಿಫೆಂಡ್ ಮಾಡಿದ್ದಾರೆ. ಇದನ್ನ ಯಾವುದನ್ನು ಲೋಯರ್ ಕೋರ್ಟ್ ಕನ್ಸಿಡರ್ ಮಾಡಿಲ್ಲ. ಈಗ ಹೈಕೋರ್ಟ್ ನಲ್ಲಿ ಇದೆಲ್ಲ ಪಾಯಿಂಟ್ಸ್ ತಿರ್ಗಾ ಅವರು ಪಿನ್ ಪಾಯಿಂಟ್ ಮಾಡಿ ಹೇಳಿದಾಗ ಏನಾಗುತ್ತೆ, ಅಲ್ಲಿ ಕನ್ವಿಕ್ಷನ್ ಆಗುತ್ತೋ ಅಕ್ವಿಟ್ ಆಗುತ್ತೋ ಅದು ಕೋರ್ಟಿನ ವಿವೇಚನೆಗೆ ಬಿಟ್ಟಿದ್ದು. ಇದಾದ ನಂತರ ಹೈಕೋರ್ಟ್ ಅಲ್ಲೂ ಸಹ ಪ್ರಜ್ವಲ್ಗೆ ಎತ್ತಿ ಹಿಡಿತು ಅಂತ ಇಟ್ಕೊಳ್ಳಿ. ಇದೇನು ಸೆಷನ್ ಕೋರ್ಟ್ ಅಲ್ಲಿ ಆಗಿತ್ತು, ಮೀನ್ಸ್ ಇವ್ರದ್ದು ಜಡ್ಜ್ಮೆಂಟ್ ಏನಿದೆ ಅದನ್ನ ಅಪ್ಹೋಲ್ಡ್ ಮಾಡಿ ಹೈಕೋರ್ಟ್ನು ಎತ್ತಿ ಹಿಡಿತು ಅಂತ ಇಟ್ಕೊಳ್ಳಿ. ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ನಾನು ಕಾನೂನಿನ ಒಂದು ಜ್ಞಾನನ ನಿಮಗೆ ತಿಳಿಸ್ತಾ ಇದ್ದೀನಿ. ಮುಂದೆ ಏನೇನು ಅವ್ರಿಗೆ ದಾರಿ ಇದೆ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಗೊತ್ತಿರಲ್ಲ, ಅದು ನಾನು ತಿಳಿಸ್ತಾ ಇದ್ದೀನಿ. ಜನರಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸುಪ್ರೀಂ ಕೋರ್ಟಲ್ಲಿ ಅವ್ರಿಗೆ ಅದೇ ಬಂತು ಅಂದರೆ ಅದನ್ನ ಇದೇ ಸುಪ್ರೀಂ ಕೋರ್ಟ್, ಮಾನ್ಯ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಜಡ್ಜ್ಮೆಂಟ್ನ ಎತ್ತಿ ಹಿಡಿತು ಅಂತ ಹೇಳಿದ್ರೆ ಅದನ್ನ ರಿವ್ಯೂಗೆ ಹಾಕ್ತಾರೆ. ರಿವ್ಯೂ ಪೆಟಿಷನ್ ಅಂತ ಕರಿತೀವಿ. ಆ ರಿವ್ಯೂ ಪೆಟಿಷನ್ ಅಲ್ಲೂ ಇದೇ ಆಯಿತು ಅಂತ ಹೇಳಿದ್ರೆ, ಎತ್ತಿ ಹಿಡಿತು ಅಂತ ಹೇಳಿದ್ರೆ, ನೆಕ್ಸ್ಟು ಅದನ್ನ ಕ್ಯೂರೇಟಿವ್ ಪೆಟಿಷನ್ ಅಂತ ಕರಿತೀವಿ. ಅದು ಲಾರ್ಜರ್ ಬೆಂಚ್ಗೆ ರೆಫರ್ ಆಗುತ್ತೆ. ಈ ಒಂದು ಡಿಸಿಷನ್ ಏನು ಕೊಟ್ಟಿದೆ ಅದು ಲಾಸ್ಟ್ ಒಂದು ನಮಗೆ ಪ್ರೋಸೆಸ್ ಆಫ್ ಲಾ ಇರುತ್ತೆ. ಅದು ಕ್ಯೂರೇಟಿವ್ ಪಿಟಿಷನ್ ಒಂದು ರೇರೆಸ್ಟ್ ಆಫ್ ರೇರ್ ಕೇಸಲ್ಲಿ ಅದನ್ನು ಮಾನ್ಯ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡುತ್ತೆ. ಅದು ರಿವ್ಯೂ ಅಲ್ಲಿನೂ ಇದೇ ಏನಾದರೂ ಕನ್ವಿಕ್ಷನ್ ಅಪ್ಹೋಲ್ಡ್ ಆದರೆ ಕ್ಯೂರೇಟಿವ್ ಪಿಟಿಷನಲ್ಲಿ ಅದೊಂದು ಜಡ್ಜ್ಮೆಂಟ್ನ ನೋಡ್ತಾರೆ ಜಡ್ಜಸ್, ಸುಪ್ರೀಂ ಕೋರ್ಟ್ ಜಡ್ಜಸ್. ಇವೆಲ್ಲದರಲ್ಲೂ ಕನ್ವಿಕ್ಷನ್ ಅಪ್ಹೋಲ್ಡ್ ಆಯಿತು ಅಂತ ತಿಳ್ಕೊಳ್ಳಿ, ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಸೇಕ್. ನೆಕ್ಸ್ಟು ಇವರಿಗೆ ಮರ್ಸಿ ಪೆಟಿಷನ್ ಅಂತ ಏನು ಕರೀತಾರೆ, ನಾನು ಈಗಾಗಲೇ ನಿಮ್ಮ ಹಳೆ ವಿಡಿಯೋಲಿ ಹೇಳಿದ್ದೀನಿ. ಅದನ್ನ ಒನ್ಸ್ 14 ವರ್ಷಗಳ ಕಾಲ ಅವನು ಜೈಲು ಶಿಕ್ಷೆ ಅನುಭವಿಸಿದ ಆದಮೇಲೆ ಆ ಒಂದು ಪೆಟಿಷನನ್ನು 161 ಅಂಡರಲ್ಲಿ ಮತ್ತು 72 ಆರ್ಟಿಕಲ್ 72 ಅಂಡರಲ್ಲಿ ಗವರ್ನರ್ಗೆ ಮತ್ತು ಪ್ರೆಸಿಡೆಂಟ್ಗೆ ಆ ಒಂದು ಮರ್ಸಿ ಪೆಟಿಷನ್ನ ಸಲ್ಲಿಸ್ಬೋದು. ಅವರು ಮಾಫಿ ಮಾಡುವಂತಹ ಎಲ್ಲ ಪವರ್ ಅವರಿಗೆ ಇರ್ತದೆ. ಸೊ ಇವೆಲ್ಲನೂ ಪ್ರಜ್ವಲ್ ಮುಂದಿನ ಒಂದು ದಾರಿಗಳು. ಓಕೆ.
ಥ್ಯಾಂಕ್ ಯು ಸರ್. ಆದಷ್ಟು ಅಂದ್ರೆ ಕಾನೂನು ಮುಖಾಂತರ ಏನೆಲ್ಲ ಅವಕಾಶಗಳಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ರಿ. ಇಲ್ಲಿ ಯಾರನ್ನೋ ವಹಿಸ್ಕೊಂಡು ಮಾತಾಡ್ದಂಗಲ್ಲ, ಏನಪ್ಪಾ ಅಂದ್ರೆ ಏನೆಲ್ಲ ದಾರಿಗಳಿದೆ, ಯಾವ ರೀತಿ ಡಿಫೆಂಡ್ ಮಾಡ್ಬೋದು. ಆಸ್ ಎ ಡಿಫೆನ್ಸ್ ಲಾಯರ್ ಆಗಿ ನೀವೊಂದು ಕಾನೂನು ಸಲಹೆನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.